ಈಗಿನ ಕಾಲದಲ್ಲಿ ಈ ಮೊಬೈಲ್ ಫೋನು ಸ್ಕ್ರೀನ್ಗಳು ನೋಡೋದು ಹುಚ್ಚಿಡ್ದ್ಬಿಟ್ಟಿದೆ ಜನರಿಗೆ. ಯಾಕಂದ್ರೆ ಊಟ ಆದ್ರೂ ಬಿಡ್ಬೋದು, ನಿದ್ದೆ ಆದ್ರೂ ಬಿಡ್ಬೋದು, ಆದ್ರೆ ಅವ್ರ ಮೊಬೈಲ್ ಫೋನ್ ಬಿಡಲ್ಲ. ಸೊ ಊಟ ಮಾಡ್ತಾ ಇರುವಾಗ್ಲೂ ಮೊಬೈಲ್ ಫೋನ್ ನೋಡ್ತಾ ಇರ್ತಾರೆ ಅಥವಾ ಕಂಪ್ಯೂಟರ್ ನೋಡ್ತಾ ಇರ್ತಾರೆ. ಸೊ ಯಾವಾಗ್ಲೂ ಈ ಸ್ಕ್ರೀನ್ಗಳು ನೋಡ್ತಾ ಇರುವಾಗ ತೊಂದರೆಗಳಾಗುತ್ತೆ. ಈ ತೊಂದರೆಗಳು ಏನಾಗುತ್ತೆ, ಈ ಮೊಬೈಲ್ ಸ್ಕ್ರೀನ್ಗಳು ಅಥವಾ ಕಂಪ್ಯೂಟರ್ ಸ್ಕ್ರೀನ್ಗಳಿಂದ ಏನು ತೊಂದರೆ ಆಗುತ್ತೆ ಕಣ್ಮೇಲೆ, ಅದನ್ನ ಇವತ್ತು ನೋಡೋಣ. ನನ್ನ ಹೆಸರು ಡಾಕ್ಟರ್ ಶ್ರೀ ಗಣೇಶ್ ಅಂತ, ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್, ಜಯನಗರ, ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಈಗ ಸ್ಕ್ರೀನ್ಗಳು ಕಂಟಿನ್ಯೂಸ್ ಆಗಿ ನೋಡಿದಾಗ ಏನೇನು ತೊಂದರೆ ಆಗುತ್ತೆ, ಯಾಕಂದ್ರೆ ನಮ್ಮ ಕಣ್ಗಳು, ಹ್ಯೂಮನ್ ಐಸ್ ಆರ್ ನಾಟ್ ಮೆಂಟ್ ಟು ಸಿ ಸ್ಕ್ರೀನ್ಸ್ ಫಾರ್ ಅ ಲಾಂಗ್ ಟೈಮ್. ಸೊ ಮೊಬೈಲ್ ಸ್ಕ್ರೀನು ಅಥವಾ ಕಂಪ್ಯೂಟರ್ ಸ್ಕ್ರೀನು ಅಥವಾ ಟಿ ವಿ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ಏನು ತೊಂದರೆ ಆಗುತ್ತೆ. ಒಂದು, ಮಕ್ಕಳಲ್ಲಿ ಶಾರ್ಟ್ ಸೈಟ್ ಜಾಸ್ತಿ ಆಗ್ಬೋದು. ಅಡಲ್ಟ್ಸ್ನಲ್ಲೂ ಶಾರ್ಟ್ ಸೈಟ್ ಇದ್ರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಆನ್ಲೈನ್ ಕ್ಲಾಸಸ್ಸು, ಮೊಬೈಲು ಅಥವಾ ಲ್ಯಾಪ್ಟಾಪ್ ನೋಡಿ ನೋಡಿ ಸುಮಾರು ಜನ ಮಕ್ಕಳಿಗೆ ಶಾರ್ಟ್ ಸೈಟ್ ಡೆವಲಪ್ ಆಗಿದೆ. ಇದಕ್ಕೆ ನಾವು ಮಯೋಪಿಯಾ ಎಪಿಡೆಮಿಕ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರಾಬ್ಲಮ್ಮು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಆಗುತ್ತೆ. ಈ ಸ್ಕ್ರೀನ್ಗಳು ನೋಡ್ತಾ ಇದ್ರೆ ಆವಾಗ ಕಣ್ಣು ಒಣಗೋದು, ಕಣ್ಣಲ್ಲಿ ಒತ್ತದಂಗೆ ಅನ್ಸೋದು, ಚುಚ್ಚದಂಗೆ ಅನ್ಸೋದು, ಕಣ್ಣು ಸ್ಟ್ರೈನ್ ಆಗೋದು, ತಲೆನೋವು ಬರೋದು, ಇದೆಲ್ಲ ಶುರು ಆಗುತ್ತೆ. ಸೊ ಇದು ಪರ್ಸಿಸ್ಟ್ ಮಾಡ್ತಾ ಹೋದ್ರೆ ಆವಾಗ ಬೇರೆ ತೊಂದರೆಗಳೂ ಕಾಣಿಸುತ್ತೆ. ಕಣ್ಣಲ್ಲಿ ಸ್ಕ್ವಿಂಟ್ಗಳು ಡೆವಲಪ್ ಆಗ್ಬೋದು, ಮಕ್ಕಳಲ್ಲಿ ಐ ಸ್ಟ್ರೈನ್ ಆಗ್ಬೋದು, ತಲೆನೋವುಗಳು ಕಾನ್ಸ್ಟೆಂಟ್ ಆಗಿ ದಿನ ಬಿಟ್ಟು ದಿನ ತಲೆನೋವುಗಳು ಕಾಣಿಸುತ್ತೆ. ಆಮೇಲೆ ಕಣ್ಣು ಮಂಜಾಗೋದು, ಮತ್ತೆ ಡ್ರೈನೆಸ್ ಜಾಸ್ತಿ ಆಗಿ ಕಣ್ಣಲ್ಲಿ ಒತ್ತದಂಗೆ ಅಥವಾ ಕಣ್ಣಲ್ಲಿ ಏನಾದರೂ ಬಿದ್ದಾಗ ಒಂಥರ ಇರಿಟೇಷನ್ ಇರುತ್ತಲ್ಲ, ಆ ಥರ ಆಗುತ್ತೆ. ಸೊ ಇದಕ್ಕೆ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತೀವಿ. ಅದಕ್ಕೆ ಕಂಪ್ಯೂಟರು ಅಥವಾ ಸ್ಕ್ರೀನ್ ನೋಡ್ತಾ ಇರುವಾಗ ಎವ್ರಿ 20 minutes ನೀವು 20 seconds ಮೋರ್ ದೆನ್ 20 feet ಒಂದು ವಸ್ತುನ ನೋಡಿಕೊಂಡು ಸ್ವಲ್ಪ ಕಣ್ಣು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ತಿರ್ಗಾ ಸ್ಕ್ರೀನ್ ನೋಡ್ಬೋದು. ಕಂಟಿನ್ಯೂಸ್ ಆಗಿ ಮಾನಿಟರ್ ಅಥವಾ ಸ್ಕ್ರೀನ್ ನೋಡ್ತಾ ಇದ್ರೆ ಈ ತೊಂದರೆಗಳು ಶುರು ಆಗುತ್ತೆ. ಸೊ ಇದಕ್ಕೆ ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಲುಕ್ ಎಟ್ ಅನ್ ಆಬ್ಜೆಕ್ಟ್ 20 feet away ಎವ್ರಿ 20 minutes ಫಾರ್ 20 seconds. ಸೊ ಇದು ಫಾಲೋ ಮಾಡಿದ್ರೆ ನಿಮಗೆ ಐ ಸ್ಟ್ರೈನ್ ಕಡಿಮೆ ಆಗುತ್ತೆ. ಈ ಥರ ಐ ಸ್ಟ್ರೈನು, ತಲೆನೋವು ಜಾಸ್ತಿ ಆಗ್ತಾ ಇದ್ರೆ ಅದಕ್ಕೆ ನಾವು ಕಂಪ್ಲೀಟಾಗಿ ಚೆಕ್ ಮಾಡ್ತೀವಿ. ನಮ್ಮಲ್ಲಿ ಕಂಪ್ಯೂಟರ್ ವಿಷನ್ ಕ್ಲಿನಿಕ್ ಅಂತಾನೆ ಒಂದು ಸ್ಪೆಷಾಲಿಟಿ ಕ್ಲಿನಿಕ್ ಇದೆ. ಅದರಲ್ಲಿ ನಿಮಗೆಲ್ಲ ಲೈಫ್ ಸ್ಟೈಲ್ ಎಲ್ಲ ಹೇಳ್ಕೊಡ್ತೀವಿ. ಏನಾದರೂ ಪವರ್ ಇದ್ದರೆ ಅದಕ್ಕೆ ಹೆಂಗೆ ಕರೆಕ್ಷನ್ ಮಾಡೋದು, ಐದರ್ ಗ್ಲಾಸಸ್ಸು ಅಥವಾ ಲೇಸರ್ ಕರೆಕ್ಷನ್ ಮಾಡ್ಬೋದು. ಪ್ಲಸ್ ಕಂಪ್ಯೂಟರ್ ಹೈಜೀನ್, ವಿಷುವಲ್ ಹೈಜೀನ್, ಅಂದರೆ ಎಷ್ಟೊತ್ತು ಕಂಪ್ಯೂಟರ್ ನೋಡಬೇಕು, ಅಕಸ್ಮಾತ್ ಏನಾದರೂ ಡ್ರೈನೆಸ್ ಇದ್ದರೆ ಅವಾಗ ಅದಕ್ಕೆ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಹಾಕೊಬೇಕಾಗತ್ತೆ. ಅದೆಲ್ಲ ಕೆಲವು ಪ್ರಿಕಾಷನ್ಸ್ ತೊಗೊಳ್ಬೇಕು. ಇದೆಲ್ಲ ನಾವು ಹೇಳ್ಕೊಡ್ತೀವಿ.